ಭಕ್ತರು ಬಹಳ ಶ್ರದ್ಧೆ ಭಕ್ತಿಯಿಂದ ರಾಮಲಲ್ಲಾಗೆ ಅರ್ಪಿಸಿದ ಕಾಣಿಕೆಯನ್ನ ಮಂದಿರದ ಒಳಗಿದ್ದವರೇ ಹೇಗೆ ಲಪಟಾಯಿಸಿ ಹಂಚಿಕೊಳ್ತಾ ಇದ್ರು ಅನ್ನೋ ಭೀಕರ ಸತ್ಯ ಬಯಲಾಗ್ತಾ ಇದೆ. ನೀವೆಲ್ಲ ಅದನ್ನು ಪ್ರತಿದಿನ ನೋಡ್ತಾ ಇದ್ದೀರಾ. SIT ಅಧಿಕಾರಿಗಳು ಜೈಲಿನಲ್ಲೇ ಆರೋಪಿಗಳನ್ನ ವಿಚಾರಣೆ ಮಾಡಿ ಬೆವರಿಳಿಸ್ತಾ ಇದ್ದಾರೆ. ಇದೇ ವೇಳೆ ಕದ್ದ ಹಣದಲ್ಲಿ ಮಸ್ತಿ ಮೋಜು ಮಾಡ್ತಾ ಇದ್ದಂತ ಅವಿನಾಶನ ಪ್ರೇಮ ಪ್ರಕರಣವೂ ಕೂಡ ಈಗ ಬಯಲಾಗ್ತಾ ಇದೆ. ಕಾಣಿಕೆ ಹಣ ಅಷ್ಟೇ ಅಲ್ಲ, ಚಿನ್ನ ಲೇಪಿತ ರಾಮಚರಿತ ಮಾನಸ ಗ್ರಂಥವೇ ಕಣ್ಮರೆ ಆಗಿರೋದು ರಾಮನ ಭಕ್ತರನ್ನ ಮತ್ತಷ್ಟು ಕಂಗೆಡಿಸಿದೆ. ಶ್ರೀರಾಮನ ಕಾಣಿಕೆ ದೇಣಿಗೆ ಚಿನ್ನಾಭರಣ ಇಷ್ಟಕ್ಕೆ ಮುಗಿದಿಲ್ಲ. 4 kg ಚಿನ್ನ ಲೇಪಿತ ರಾಮಚರಿತ ಮಾನಸವನ್ನು ದೋಚಿದ್ರ. ಬೆಳಕಿಗೆ ಬಾರದ ಲೂಟಿ ಇನ್ನೆಷ್ಟಿದೆ. ಅಯ್ಯೋ ರಾಮ ರಾಮ. ಅಯೋಧ್ಯೆ ರಾಮ ಮಂದಿರ ಕಾಣಿಕೆ ಕಳ್ಳತನ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ದಿನಕ್ಕೊಂದು ಸತ್ಯ ಬಯಲಾಗ್ತಿದೆ. ಒಂದೆಡೆ SIT ತನಿಖೆಯಲ್ಲಿ ಸ್ಫೋಟಕ ಸಂಗತಿಗಳು ಒಂದೊಂದಾಗಿ ಹೊರಗೆ ಬರ್ತಿವೆ. ಮತ್ತೊಂದೆಡೆ ತನಿಖೆ ಹೊರತಾಗಿಯೂ ದೇಣಿಗೆ ಕಳ್ಳರ ಮತ್ತಷ್ಟು ಕಳ್ಳಾಟಗಳು ರಾಮನ ಭಕ್ತರನ್ನ ಬೆಚ್ಚಿ ಬೀಳಿಸ್ತಿವೆ. ರಾಮ ಮಂದಿರದಲ್ಲಿ ಕದಿಮರು ಕೇವಲ ಶ್ರೀರಾಮನ ಕಾಣಿಕೆ ಹಣ, ದೇಣಿಗೆ ಹಣ, ಚಿನ್ನಾಭರಣಗಳನ್ನಷ್ಟೇ ದೋಚಿಲ್ಲ. ಅದಕ್ಕೂ ಮಿಗಿಲಾಗಿ ದೊಡ್ಡ ದೊಡ್ಡ ಸಂಪತ್ತನ್ನೇ ಲೂಟಿ ಮಾಡಿದ್ದಾರೆ ಅನ್ನೋದಕ್ಕೆ ರಾಮಚರಿತ ಮಾನಸ ಹಿಡಿದ ಕೈಗನ್ನಡಿಯಂತಿದೆ. ಹೌದು, ಅಯೋಧ್ಯೆ ಮಂದಿರಕ್ಕೆ ನೀಡಿದ್ದ ಚಿನ್ನ ಲೇಪಿತ ರಾಮಚರಿತ ಮಾನಸ ಗ್ರಂಥ ನಾಪತ್ತೆಯಾಗಿರೋದು ಭಾರಿ ಸಂಚಲನ ಸೃಷ್ಟಿಸಿದೆ. 2024ರಲ್ಲಿ ಮಾಜಿ ಗೃಹ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ 5 ಕೋಟಿ ಮೌಲ್ಯದ 4 kg ಚಿನ್ನದ ಲೇಪನವಿರುವ ರಾಮಚರಿತ ಮಾನಸ ಗ್ರಂಥವನ್ನ ಕಾಣಿಕೆಯಾಗಿ ನೀಡಿದ್ರು. ಆದ್ರೆ 5 ತಿಂಗಳ ಕಾಲ ರಾಮ ಮಂದಿರದಲ್ಲೇ ಇದ್ದ ಪುಸ್ತಕ ಬಳಿಕ ಎಲ್ಲೋಯ್ತು, ಏನಾಯ್ತು ಅನ್ನೋ ಸುಳಿವಿಲ್ಲ. ವಿಪರ್ಯಾಸ ಅಂದ್ರೆ ಈ ಪುಸ್ತಕವನ್ನ ದೇವಾಲಯದ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ಗೆ ನೀಡಲಾಗಿತ್ತು. ಆದ್ರೆ ಟ್ರಸ್ಟ್ನಿಂದ ಲಕ್ಷ್ಮೀನಾರಾಯಣ್ ಅವರಿಗೆ ಯಾವುದೇ ರಶೀದಿ ನೀಡಿರ್ಲಿಲ್ವಂತೆ. ಇದೀಗ ಗ್ರಂಥವು ಕಣ್ಮರೆಯಾಗಿದೆ. ಕಾಣಿಕೆ ಕಳವು ಕೇಸ್ ನಡುವೆ ರಾಮಚರಿತ ಮಾನಸ ನಾಪತ್ತೆ ರಾಮನ ಭಕ್ತರನ್ನ ಮತ್ತಷ್ಟು ಕಂಗೆಡಿಸಿದೆ. ಅವಿನಾಶ್ ಶುಕ್ಲಾ, ಅನುಕಲ್ಪ್ ಮಿಶ್ರಾ ಮೊಬೈಲ್ ಡೇಟಾ ರಿಟ್ರೀವ್. ಲೂಟಿ ಹಣದಲ್ಲಿ ಅವಿನಾಶ್ ಪ್ರೇಮ ಪುರಾಣ, ಲವ್ವರ್ಗೆ ಕಾರು ಗಿಫ್ಟ್. ಅಯೋಧ್ಯೆ ಪೊಲೀಸರು ಕಾಣಿಕೆ ಕಳ್ಳರ 1 ವರ್ಷದ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಿದ್ದಾರೆ. ಆರೋಪಿ ಅವಿನಾಶ್ ಶುಕ್ಲಾ ಮತ್ತು ಅನುಕಲ್ಪ್ ಮಿಶ್ರಾ ನಡುವಿನ ಆಡಿಯೋ ಹಾಗೂ ವಾಟ್ಸ್ಆಪ್ ಚಾಟ್ಗಳು ಕೋಟಿ ಕೋಟಿ ಹಣ ಹಂಚಿಕೆಯ ಸತ್ಯಕ್ಕೆ ಸಾಕ್ಷಿ ಹೇಳ್ತಿವೆ. ಕಳೆದ ಫೆಬ್ರವರಿ 2025ರಿಂದ ಮೇ ತಿಂಗಳ ನಡುವೆ ಇಬ್ಬರ ನಡುವೆ 2 ಕೋಟಿ ಹಣದ ವ್ಯವಹಾರ ನಡೆದಿದೆ. ಕಳೆದ ಫೆಬ್ರವರಿಯಲ್ಲಿ ಅನುಕಲ್ಪ್ ಮಿಶ್ರಾ ಜೊತೆ ಲವಕುಶ್ ಮಿಶ್ರಾ ಗಲಾಟೆ ಮಾಡಿಕೊಂಡಿದ್ದ. ತನ್ನ ಪಾಲಿನ ಹಣ ಸರಿಯಾಗಿ ಕೊಡ್ತಿಲ್ಲ, ಹೆಚ್ಚು ಹಣ ಅನುಕಲ್ಪ್ ತೆಗೆದುಕೊಳ್ತಿದ್ದಾನೆ ಅಂತ ಲವಕುಶ್ ಮಿಶ್ರಾ ಜಗಳ ಆಡಿದ್ದ ಆಡಿಯೋ ಕಾಕಿ ಕೈ ಸೇರಿದೆ. ಇದಿಷ್ಟೇ ಅಲ್ಲ, ಕಾಣಿಕೆ ಹಣದಲ್ಲಿ ಹೈಫೈ ಜೀವನ ನಡೆಸ್ತಾ ಇದ್ದ ಕಿಂಗ್ ಪಿನ್ ಅವಿನಾಶ್ ಶುಕ್ಲಾನ ಪ್ರೇಮ ಪುರಾಣವೂ ಬಯಲಾಗಿದೆ. ಮದುವೆ ನಿಶ್ಚಿತಾರ್ಥ ಆಗಿದ್ದ ಗೆಳತಿಯ ಬ್ಯಾಂಕ್ ಖಾತೆಗೆ ಲಕ್ಷ ಹಣ ಹಾಕಿದ್ದ. 2 ಲಕ್ಷ ಹಣ ಕ್ಯಾಶ್ ನೀಡಿದ್ದ. ದುಬಾರಿ ಮೊಬೈಲ್ ಫೋನ್ ಗಿಫ್ಟ್ ಕೊಟ್ಟಿದ್ದ. ತನ್ನ ಸಹೋದರ ಅಭಿಷೇಕ್ ಶುಕ್ಲಾ ಹೆಸರಲ್ಲಿ ಹೊಸ ಬ್ರಿಜಾ ಕಾರನ್ನು ಖರೀದಿ ಮಾಡಿದ್ದ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಜೈಲಲ್ಲಿ ಟಿನ್ನು ಯಾದವ್ ಸೇರಿ 5 ಆರೋಪಿಗಳಿಗೆ SIT ಗ್ರಿಲ್. ಹೀಗೆ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಿರೋ ಬೆನ್ನಲ್ಲೇ ಪೊಲೀಸರು ಹಾಗೂ SIT ಅಧಿಕಾರಿಗಳು ಜೈಲಲ್ಲೇ 5 ಆರೋಪಿಗಳಿಗೆ ಬೆವರಿಳಿಸಿದ್ದಾರೆ. ಟಿನ್ನು ಯಾದವ್, ಸೋದರಳಿಯ ಮನೀಶ್ ಯಾದವ್, ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ ಹಾಗೂ ಕರುಣೇಶ್ ಪಾಂಡೆನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. 5ರನ್ನು ಮೊದಲು ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ ಅಧಿಕಾರಿಗಳು ಬಳಿಕ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಗ್ರಿಲ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಇನ್ನು ವಾರಣಾಸಿಗೂ ದೇಣಿಗೆ ಕಳ್ಳತನದ ಲಿಂಕ್ ತಲುಪಿದೆ.
ಪ್ರಕರಣದಲ್ಲಿ ಸೈನಿಕ ಸೆಕ್ಯೂರಿಟಿ ಫರ್ಮ್ ಹೆಸರು ತಳುಕು ಹಾಕೊಂಡಿದೆ. ಎಸ್ಐಟಿ ಅಧಿಕಾರಿಗಳು ಸೈನಿಕ್ ಸೆಕ್ಯೂರಿಟಿ ಫರ್ಮ್ ಮಾಲೀಕ, ಸೂಪರ್ವೈಸರ್ನ ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ನಾವು ನೇರವಾಗಿ ರಾಮ ಮಂದಿರಕ್ಕೆ ಸಿಬ್ಬಂದಿಯನ್ನ ನೇಮಿಸಿಲ್ಲ. ಎಸ್ಬಿಐ ಮುಖ್ಯ ವ್ಯವಸ್ಥಾಪಕರು ಹೌಸ್ ಕೀಪಿಂಗ್ ಕೆಲಸಕ್ಕಾಗಿ ನಮ್ಮಿಂದ 22 ಸಿಬ್ಬಂದಿಯನ್ನ ಪಡೆದುಕೊಂಡಿದ್ರು. ಆ ಸಿಬ್ಬಂದಿ ಮಂದಿರದ ಒಳಗಡೆ ಹುಂಡಿ ಭದ್ರತೆ ಮತ್ತು ಹಣ ಎಣಿಕೆ ಕೆಲಸಕ್ಕೆ ಹೇಗ್ ಹೋದ್ರು ಅನ್ನೋದು ಗೊತ್ತಿಲ್ಲ. ಅದನ್ನ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಹೇಳಬೇಕು ಅಂದಿದ್ದಾರೆ. ಎಲ್ಲರ ಚಿತ್ತ ನಾಳೆ ನಡೆಯಲಿರೋ ರಾಮ ಮಂದಿರ ಟ್ರಸ್ಟ್ ಸಭೆಯತ್ತ. ಸದ್ಯ ಈ ಎಲ್ಲ ಹಗರಣಗಳು ಟ್ರಸ್ಟ್ಗೆ ಭಾರಿ ಮುಜುಗರ ತಂದಿಟ್ಟಿದೆ. ಈ ನಡುವೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಟ್ರಸ್ಟ್ನ ಸಭೆ ಕರೆಯಲಾಗಿದೆ. ಎಸ್ಐಟಿ ವರದಿಯ ಚರ್ಚೆ ಜೊತೆಗೆ ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆ ಜೊತೆಗೆ ಮಂದಿರದ ಉಸ್ತುವಾರಿಗೆ ಹೊಸ ಸಿಇಒ ನೇಮಕದ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಅತ್ತ ದೇಣಿಗೆ ಲೂಟಿ ರಾಜಕೀಯ ಅಸ್ತ್ರವಾಗಿ ಮಾರ್ಪಟ್ಟಿದೆ. ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಮುಂಬೈನಲ್ಲಿ ರಾಮ್ ರಕ್ಷಾ ಹೆಸರಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ರು. ರಾಮ ಮಂದಿರದಲ್ಲಿ ದೇವರಿಗೆ ಕನ್ನ ಹಾಕಿದ್ದು ಬಡವರು, ದಲಿತರು, ರೈತರಲ್ಲ, ದೊಡ್ಡ ದೊಡ್ಡ ಸಮುದಾಯಗಳ ಬಲಿಷ್ಠ ವ್ಯಕ್ತಿಗಳು ಮತ್ತು RSS ಬೆಂಬಲಿಗರು ಅಂತ ಗುಡುಗಿದ್ರು. ದೇವರ ಹೆಸರಿನ ಮೇಲೆ ದುಡ್ಡು ಲೂಟಿ ಮಾಡಿದ್ರೆ ಅವರು ರಾಜಕೀಯದಲ್ಲಿರ್ತಕ್ಕಂಥ ಮುಖಂಡರು ಮೋದಿ ಅವರು ತಮ್ಮ ಜನರಿಗೆ ಹೇಳಿದ್ರು, ಅಲ್ಲಿ ಅವರು ದೇವ್ರದ ಹಣ ಲೂಟಿ ಮಾಡಿದ್ರೆ, ಸಂಪತ್ತು ಹೊಡೆದ್ರೆ, ನೀವು ಈ ಕೆಲಸ ಓಟ್ ಚೋರಿ ಮಾಡ್ರಿ, ನನಗೆ ಅಧಿಕಾರ ಇರ್ತದೆ, ಆ ಅಧಿಕಾರದಿಂದ ನಾ ಯಾರಿಗೆ ಬೇಕು ಅವರಿಗೆ ಮಣಿಸಬಹುದು. ಇನ್ನು ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಸಂಸದೆ ಪ್ರಿಯಾಂಕಾ ಗಾಂಧಿ ಸೇರಿದ ಹಲವು ನಾಯಕರು ಹುಂಡಿ ಲೂಟಿ ಹಿಂದೆ ದೊಡ್ಡ ದೊಡ್ಡವರ ಕೈವಾಡ ಇದೆ ಅಂತ ಆರೋಪಿಸಿದ್ದಾರೆ. ಅವರನ್ನ ವಿಚಾರಣೆ ಮಾಡಿದ್ರೆ ಸತ್ಯ ಗೊತ್ತಾಗಬಹುದು ಅಂತ ವಿಎಚ್ಪಿ ಅಂತಾರಾಷ್ಟ್ರೀಯ ಅಧ್ಯಕ್ಷ ಅಲೋಕ್ ಕುಮಾರ್ ಅಯೋಧ್ಯೆ ಡಿವೈಎಸ್ಪಿಗೆ ಪತ್ರ ಬರೆದಿದ್ದಾರೆ. ಈ ನಡುವೆ ಜುಲೈ 10ರಿಂದ ಬೆಳಗಾವಿಯಲ್ಲಿ RSSನ ಪ್ರಮುಖ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ನಡೆಯಲಿದೆ. ಈ ವೇಳೆ ಅಯೋಧ್ಯೆಯ ಈ ಮಹಾಲೂಟಿ ಪ್ರಕರಣದ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.